ನಮಸ್ಕಾರ ಎಲ್ಲರಿಗೂ ಕೂಡ ಓಂ ಬ್ರಹ್ಮದೇವಾಯ ನಮ 2026 ಜನವರಿ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ಜನವರಿಲಿ ಎರಡು ಥರ ಭವಿಷ್ಯ ಚೇಂಜ್ ಆಗ್ತಾಯಿದೆ. ನಾನು ಇಯರ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ, ಹೊಸ ವರ್ಷದ ಬಗ್ಗೆ ಮಾತಾಡೋಕ್ಕಲ್ಲ, ಜನವರಿ ತಿಂಗಳ ಬಗ್ಗೆ ಮಾತಾಡ್ತೀನಿ. ಜನವರಿಲಿ 13ನೇ ತಾರೀಕಿಂದ ಗ್ರಹಗಳು ಚೇಂಜ್ ಆಗುತ್ತೆ. ಸೂರ್ಯ 13ನೇ ತಾರೀಕು ಶುಕ್ರ ಗ್ರಹ ಚೇಂಜ್ ಆಗ್ತಾನೆ ಧನುಸು ರಾಶಿಯಿಂದ ಭಾಳ ವಿಶೇಷ ಮಕರ ರಾಶಿಗೆ. ಅದೇ ರೀತಿಯಲ್ಲಿ 15ನೇ ತಾರೀಕು ಸೂರ್ಯ ಚೇಂಜ್ ಆಗ್ತಾನೆ. ಅದೇ ಥರ 16ನೇ ತಾರೀಕು ಕುಜ ಚೇಂಜ್ ಆಗ್ತಾನೆ. 17ನೇ ತಾರೀಕು ಜನವರಿ ಬುಧ ಗ್ರಹ ಚೇಂಜ್ ಆಗ್ತಾನೆ. ಹಾಗಾಗಿ ಮಕರ ರಾಶಿಗೆ 4 ಗ್ರಹನೂ ಕೂಡ ಧನುಸು ರಾಶಿಯಿಂದ ಚೇಂಜ್ ಆಗ್ತಾರೆ. ಗುರು ಇರೋ ಜಾಗದಲ್ಲಿ ಇರ್ತಾನೆ, ಶನಿ ಇರೋ ಜಾಗದಲ್ಲಿ ಇರ್ತಾನೆ, ರಾಹು ಇರೋ ಜಾಗದಲ್ಲಿ ಇರ್ತಾನೆ, ಕೇತು ಇರೋ ಜಾಗದಲ್ಲಿ ಇರ್ತಾನೆ. ಚಂದ್ರ ಎಂದಿನಂತೆ 2 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಿರ್ತಾನೆ. ಪ್ರತಿ ನಕ್ಷತ್ರ ಕೂಡ ಚಂದ್ರ ಚೇಂಜ್ ಆಗ್ತಿರ್ತಾನೆ. ಇಲ್ಲಿ ಈ ಒಂದು ಟೈಮಲ್ಲಿ 12 ರಾಶಿಗೂ ಕೂಡ ಈ ಒಂದು ತಿಂಗಳಲ್ಲಿ 2 ಸರಿ ಪುನಃ ಜನ್ಮ ಆಗುತ್ತೆ. ಮಕರ ರಾಶಿಗೆ ಬಂದ ಮೇಲೆ 17ನೇ ತಾರೀಕಿಂದ ಒಂದು ಜಾತಕ ಆಗುತ್ತೆ, 17ನೇ ತಾರೀಕುವರೆಗೂ ಒಂದು ಯೋಗ ಇರುತ್ತೆ. ಈ 2 ರಾಶಿ ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತದೆ. ಅದ್ಭುತವಾದ ವೈಬ್ರೇಷನ್ ಇದೆ. ಈ ತಿಂಗಳು ಬಂಪರ್ ಬೆಳೆ ಇದೆ. ಜನವರಿ ತಿಂಗಳಲ್ಲಿ ಪ್ರತಿ ಜನವರಿಯಲ್ಲೂ ಕೂಡ ಈ ಒಂದು ತಿಂಗಳು 2026 ಜನವರಿ ಭವಿಷ್ಯವನ್ನು ನೋಡಬೇಕಾದ್ರೆ 15 ದಿವಸ ಕಷ್ಟ, 15 ದಿವಸ ಸುಖ ಎರಡನ್ನೂ ಕೂಡ ಅನುಭವಿಸಿದ್ರೆ ಅದರಲ್ಲಿ ಬಂಪರ್ ಯೋಗಗಳು ಯಾವ್ಯಾವ ರಾಶಿಗಿರೋದ್ರಿಂದ ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕಾಗುತ್ತೆ. ಈ ವಾರದಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್ನು, ಬಣ್ಣಗಳು, ಕಲರ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ರಾಶಿಯವರಿಗೆ ತುಂಬ ಪಾಸಿಟಿವ್ ಇರುತ್ತೆ. ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ನಿಮ್ಮ ರಾಶಿಗೆ ಯಾವ ರಾಶಿಯವರಿಗೆ ಯಾರೆಲ್ಲ ಫ್ರೆಂಡ್ ಆಗ್ತಾರೆ, ಯಾರು ಫ್ರೆಂಡ್ ಆಗಲ್ಲ, ಇದು ಎಲ್ಲವೂ ಮಾಹಿತಿಯನ್ನು ಈ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ನೀವೆಲ್ಲ ಯಾವ ದೇವ್ರನ್ನ ಆರಾಧಿಸಬೇಕು, ಯಾವ್ಯಾವ ರಾಶಿಯವರು ಯಾವ ದೇವ್ರನ್ನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬಂಪರ್ ಬೆಳೆ ಒಂದು ಕುಂಭ ರಾಶಿಗೆ ಮತ್ತು ಭಾಳ ವಿಶೇಷವಾಗಿ ಮೀನ ರಾಶಿಗೆ ತುಂಬ ರಾಜಯೋಗ, ವೃಷಭ ರಾಶಿಗೆ ತುಂಬ ರಾಜಯೋಗವನ್ನು ಕೊಡ್ತಿದ್ದಾರೆ. ಈ ಒಂದು ಟೈಟ್ ಆಗದೆ ಮಿಥುನ ರಾಶಿಯವರು, ಕಟಕ ರಾಶಿಯವರಿಗೆ ಬಂಪರ್ ಮದುವೆ ಜೀವನವನ್ನು ಸಕ್ಕತ್ತ ನೋಡ್ತಿದ್ರು. 6ನೇ ತಾರೀಕು ಸಿಂಹ ರಾಶಿಗೆ ಏನಾಗುತ್ತೆ ನೋಡೋಣ. 12 ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ. ತುಲಾ ರಾಶಿ ಟೈಮ್ ಹೇಗಿದೆ 2026 ಜನವರಿ ಭವಿಷ್ಯದಲ್ಲಿ ಅಂದರೆ ಜನವರಿಲಿ ಆದರೆ 4 ಗ್ರಹನೂ ಮಕರ ರಾಶಿಗೆ ಬರ್ತಾರೆ. ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ ತುಲಾ ರಾಶಿಗೆ. ತುಲಾ ರಾಶಿಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಅಂಥ ರಾಜಯೋಗವನ್ನು ಕೊಡ್ತಾನೆ. ಯಾಕಂದರೆ ಶುಕ್ರ ಗ್ರಹ ಸುಖ ಸ್ಥಾನಕ್ಕೆ ಬರ್ತಾನೆ, ಬುಧ ಗ್ರಹ ಸುಖ ಸ್ಥಾನಕ್ಕೆ ಬರ್ತಾನೆ. 13ನೇ ತಾರೀಕಿಂದ ಈ ಒಂದು ಜನವರಿ ತಿಂಗಳು ತುಲಾ ರಾಶಿಗೆ ವಿಪರೀತ ರಾಜಯೋಗ. ಶುಕ್ರ ಗ್ರಹ ಬಲವಾಗಿರೋದ್ರಿಂದ ಕುಜಗ್ರಹ ಬಲವಾಗಿ, ಕುಜ ಉಚ್ಚನಾಗ್ತಾನೆ, ಸಪ್ತಮಾಧಿಪತಿ ಧನಸ್ಥಾನಾಧಿಪತಿ ಮಕರದಲ್ಲಿ ಉಚ್ಚನಾಗೋದ್ರಿಂದ ತುಲಾ ರಾಶಿಗೆ ಭಯಂಕರ ಲಕ್ಕನ್ನು ತಂದು ಕೊಡ್ತಾಯಿದ್ದಾನೆ. ಇದಕ್ಕೆಲ್ಲ ಪರಿಹಾರಗಳನ್ನ ಸಾಕಷ್ಟು ಸ್ಟೋನ್ನ ಯೂಸ್ ಮಾಡಿ ತುಂಬ ಪ್ರಾಬ್ಲಮಿಂದ ಆಚೆ ಬರ್ತೀರಾ. ಅದೇ ರೀತಿಯಲ್ಲಿ ಶುಕ್ರ ಗ್ರಹ ಸುಖ ಸ್ಥಾನದಲ್ಲಿರೋದ್ರಿಂದ ಗಾಡಿ ವಾಹನ ಖರೀದಿ ಮಾಡೋದು, ಸಂತೋಷ ಸಿಗೋದು, ಸಂಬಂಧಗಳು ಇಂಪ್ರೂವ್ಮೆಂಟ್ ಆಗೋದು, ಮತ್ತು ಲವ್ ಸಕ್ಸಸ್ ಆಗೋದು, ಮತ್ತು ಫ್ರೆಂಡ್ಸ್ಗಳು ತುಂಬ ಅತಿ ಹೆಚ್ಚನ್ನು ನೋಡೋದು. ಸೂರ್ಯಗ್ರಹ ಬಲವಾಗಿ ಸುಖ ಸ್ಥಾನಕ್ಕೆ ಬಂದ 11th ಲಾರ್ಡ್ ಅಧಿಪತಿ ಸೂರ್ಯಗ್ರಹ ಮಕರಕ್ಕೆ ಬರ್ತಾನೆ. ಮಕರಕ್ಕೆ ಬರೋದ್ರಿಂದ ನಿಮಗೆ ತುಂಬ ಕೋರ್ಟು ಕೇಸ್ ಇಂಥದ್ದು ವಿಚಾರವನ್ನು ನೀವು ಪ್ರಾಬ್ಲಮಿಂದ ಕ್ಲಿಯರ್ ಮಾಡ್ಕೊತೀರಾ. ಅದೇ ಥರ ಗುರು ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಭಾಳ ಪಾಸಿಟಿವ್ ಮೇಲೆ ಪಾಸಿಟಿವ್ ನೋಡ್ತಾ ಹೋಗ್ತೀರಾ. ನಿಮ್ಮ ಲೈಫಲ್ಲಿ ಲಕ್ಕಿ ನಂಬರ್ಸ್ ಅಂತ ಬಂದಾಗ, ಟಾಪ್ ನಂಬರ್ಸ್ ಅಂತ ಬಂದಾಗ 7, 16, 25 ಲಕ್ಕಿ ನಂಬರಾಗಿ ಜನವರಿ ತಿಂಗಳಲ್ಲಿ ಬಳಸಿ. ಅದೇ ಥರ ನಿಮ್ಮ ಪಾಸಿಟಿವ್ ಕೆಲಸಕ್ಕೆಲ್ಲರೂ 3, 12, 21, 30 ಲಕ್ಕಿ ನಂಬರಾಗಿ ಬಳಸ್ತಾ ಹೋಗಿ. ಶುಕ್ರ ಗ್ರಹದ ನಂಬರ್ನ ಮಿಸ್ ಮಾಡಬೇಡಿ. 6 ಅನ್ನೋ ನಂಬರ್ಸು 24, 15 ನಿಮ್ಮ ಫೇವ್ರೇಟ್ ನಂಬರಾಗಿ ಬಳಸ್ತಾ ಹೋಗಿ. ಈ ವಾರದಲ್ಲಿ ಸಖತ್ ಈ ತಿಂಗಳಲ್ಲಿ ತುಂಬ ಬಳಸಿ. ಅದರಲ್ಲೂ ಕೂಡ ಕುಜಾಗ್ರಹ ಉಚ್ಚನಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಭಾಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ 69 ನಂಬರ್ಸನ್ನ ನಿಮ್ಮ ಜರ್ಸಿ ಮೇಲೆ ಬರಿತಾ ಹೋಗಿ, ನಿಮ್ಮ ಬಟ್ಟೆ ಮೇಲೆ ಬರಿತಾ ಹೋಗಿ, ನಿಮ್ಮ ಕೈ ಮೇಲೆ ಬರ್ಕೊಳ್ಳಿ. 69 ತುಂಬ ಫೇವ್ರೇಟ್ ನಂಬರ್ ಆಗುತ್ತೆ. ಇಲ್ಲಾಂದರೆ 96 ನಿಮ್ಮ ಫೇವ್ರೇಟ್ ಲಕ್ಕಿ ನಂಬರ್ಸು. 96 ಅನ್ನೋದು ನಿಮ್ಮ ಕೈ ಮೇಲೆ, ನಿಮ್ಮ ಚೇಂಬರ್ ಮೇಲೆ ಬರ್ದಿರ್ಕೊಳ್ಳಿ. 96 ಅನ್ನೋ ನಂಬರ್ನ ಇಟ್ಕೊಳ್ಳಿ. ನೀವು ತುಲಾ ರಾಶಿಗೆ ಭಯಂಕರ ಲಕ್ಕನ್ನ ಬರುತ್ತೆ. ಈ ವಾರದಲ್ಲಿ ನೀವು ಮಲಗಬೇಕಾದಂಥ ಜಾಗ ಒಂದು, ಕೂತ್ಕೊಳ್ಳೋಂಥ ಜಾಗ ಒಂದು, ನಿಮ್ಮ ಮನೆಯಲ್ಲಿ, ನಿಮ್ಮ ಆಫೀಸಲ್ಲಿ ಶುಕ್ರಗ್ರಹ ಸ್ಥಾನವನ್ನು ಹುಡುಕ್ಯಂದು ಕೂತ್ಕೊಳ್ಳಿ. ಅದೇ ಥರ ಕುಜಗ್ರಹ ಸ್ಥಾನವನ್ನು ಹುಡುಕ್ಯಂದು ಕೂತ್ಕೊಂಡಾಗ ನಿಮ್ಮ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಶುಕ್ರಗ್ರಹ ಕುಜಗ್ರಹ ಸಂಬಂಧಪಟ್ಟಂಥದ್ದು ಒಂದು ಭಾಳ ವೈಬ್ರೇಷನ್. ನಿಮ್ಮ ಮನೆಯಲ್ಲಿ ಆ ಥರ ಸ್ಟೋನ್ನ ಯೂಸ್ ಮಾಡಿ, ಅವರೆಕಾಳು ತೊಗರಿಕಾಳನ್ನು ಎರಡನ್ನೂ ಕೂಡ ಒಟ್ಟಿಗೆ ಸಾಂಬಾರು ಮಾಡಿ ಊಟ ಮಾಡಿ, ಇಲ್ಲ ಒಟ್ಟಿಗೆ ಬೆಳೆಸಿ. ಅದೇ ರೀತಿಯಲ್ಲಿ ಶುಕ್ರಗ್ರಹ ಕಾಂಬಿನೇಷನ್ ಬಟ್ಟೆಯನ್ನು ಯೂಸ್ ಮಾಡಿ, ರೆಡ್ ಆ್ಯಂಡ್ ಬ್ಲೂ ವೈಟನ್ನು ಯೂಸ್ ಮಾಡಿ. ಸಖತ್ ಪಾಸಿಟಿವ್. ನೀವು ಮಲಗೋ ದಿಕ್ಕಲ್ಲಿ, ನಿಮ್ಮ ಮಲಗೋ ಜಾಗದಲ್ಲಿ ರೆಡ್ಡು ಬ್ಲೂ ವೈಟನ್ನು ಯೂಸ್ ಮಾಡಿ. ನೀವು ಬೆಡ್ ಹಾಸಿಗೆ ಮೇಲೆ ತುಂಬ ಕ್ಲಿಕ್ ಬರುತ್ತೆ. ಒಳ್ಳೆಯದಾಗಲಿ.